ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಸಿಂಹರಾಶಿಯ ಮಿತ್ರರು ಹಾಗೂ ಬಂಧುಗಳಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಒಂದು ಗುರುಗ್ರಹ ಇಷ್ಟು ದಿವಸ ನಿಮಗೆ 11ನೇ ಲಾಭ ಸ್ಥಾನದಲ್ಲಿತ್ತು. ಈಗ 12ನೇ ಸ್ಥಾನ ಅಂದರೆ ವ್ಯಯಸ್ಥಾನಕ್ಕೆ ಬರುವುದರಿಂದ ಸ್ವಲ್ಪ ಖರ್ಚುಗಳಾಗ್ತದೆ. ಯಾವುದರಿಂದ ಖರ್ಚಾಗ್ತದೆ? ಗುರುಗ್ರಹ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ, ಪ್ರವಾಸಗಳು ಮಾಡುವುದು, ಧಾರ್ಮಿಕ ಕಾರ್ಯಗಳು ಮಾಡುವುದು, ಯಾವುದಾದರೂ ದಾನ ಧರ್ಮಗಳು ಮಾಡುವುದು, ಇಂಥವುಗಳಿಗೆ ಮಾತ್ರ ಖರ್ಚಾಗ್ತದೆ. ಬೇರೆ ಯಾವುದೇ ವಿಚಾರಗಳಿಗೂ ಧನ ಖರ್ಚಾಗುವುದಿಲ್ಲ. ಮತ್ತು ದಿನಾಂಕ 2ರಂದು ನಿಮ್ಮ ಒಂದು ಧನಾಧಿಪತಿಯಾದಂತಹ ಬುಧಗ್ರಹ ಹಾಗೂ ದಿನಾಂಕ 3ರಂದು ನಿಮ್ಮ ದಶಮಾಧಿಪತಿಯಾದಂತಹ ಅಥವಾ ತೃತೀಯಾಧಿಪತಿಯಾದಂತಹ ಶುಕ್ರಗ್ರಹ ತೃತೀಯ ಸ್ಥಾನವಾದಂತಹ ತುಲಾರಾಶಿಗೆ ಬರುವುದರಿಂದ ನಿಮಗೆ ಎಲ್ಲ ರೀತಿಯಿಂದ ಧನ ಸಂಪತ್ತು, ಮನೆಯಲ್ಲಿ ಶುಭ ಕಾರ್ಯಗಳು, ಯಾರಾದರೂ ಸಿನಿಮಾ ಆಗ್ತಿದ್ರೆ ಅವರಿಗೂ ಕೂಡ ವಿಶೇಷ ಲಾಭ ಆಗ್ತದೆ. ಜೊತೆಗೆ ದಿನಾಂಕ 17ರಂದು ಸೂರ್ಯಗ್ರಹ ಕೂಡ ನಿಮ್ಮ ತೃತೀಯ ಸ್ಥಾನಕ್ಕೆ ಬಂದು ನಿಮ್ಮ ಲಗ್ನಾಧಿಪತಿನೇ ಆಗ್ತಾರೆ. ನಿಮಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಕೊಡ್ತಾರೆ. ಸರ್ಕಾರದಲ್ಲಿ ಬರಬೇಕಾದಂತಹ ಎಲ್ಲ ಲಾಭಗಳು ಬರ್ತವೆ, ಕೆಲಸ ಕಾರ್ಯಗಳು ನಡೀತವೆ, ಜೊತೆಗೆ ಪ್ರಮೋಷನ್ ಆಗ್ತವೆ. ನೌಕರರ ವರ್ಗದವರಿಗೆ ಪ್ರಮೋಷನ್ಗಳು ಆಗ್ತವೆ. ಮತ್ತು ಒಂದು ರಾಜಕೀಯದಲ್ಲಿರುವವರಿಗೆ ಒಳ್ಳೆಯ ಸ್ಥಾನಗಳು, ಮಂತ್ರಿ ಆಗ್ಬೋದು, ಯಾವುದೇ ನಿಗಮ ಮಂಡಳಿಗಳ ಅಧ್ಯಕ್ಷರಾಗ್ಬೋದು, ಅಥವಾ ಯಾವುದೇ ಇದರಲ್ಲಿ ನಿಮಗೆ ಒಂದು ರೀತಿಯಾದಂತಹ ಒಂದು ಉನ್ನತಿ ಸಿಗ್ತದೆ. ಇನ್ನು ಸಪ್ತಮದಲ್ಲಿ ರಾಹುಗ್ರಹ ಇದ್ದು ಮತ್ತು ಅಷ್ಟಮ ಅಂತಾರೆ, ಅಷ್ಟಮದಲ್ಲಿ ಶನಿಗ್ರಹ ವಕ್ರಿ ಆಗಿರೋದ್ರಿಂದ ಅದು ಶುಭ ಫಲನೆ ಕೊಡ್ತದೆ ನಿಮಗೆ. ಅದಕ್ಕೆ ಆದಷ್ಟು ಏನೇ ಆಗಲಿ ಒಂದು ಶನಿ, ರಾಹು ಹಾಗೂ ಕೇತುಗ್ರಹ ನಿಮ್ಮ ಒಂದು ರಾಶಿಯಲ್ಲೇ ಇರುವುದರಿಂದ ಆ ಒಂದು 3 ಗ್ರಹಗಳ ಒಂದು ಶಾಂತಿ ಮಾಡಿಸ್ರಿ, ಅಥವಾ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ರಿ ಮನೆಯಲ್ಲಿ, ಅಥವಾ ಒಂದು ನವಗ್ರಹ ಶಾಂತಿ ಮಾಡಿಸ್ರಿ. ನಿಮಗೆ ಎಲ್ಲ ರೀತಿಯಿಂದ ಜಯಗಳು ಉಂಟಾಗ್ತವೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವ.